ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಕಾರ್ಯಕರ್ತರ ಆಯ್ಕೆ ಹಾಗೂ ಪುನಶ್ಚೇತನ ಸಭೆ ತಿಪಟೂರು ನಗರದ ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಲಾಗಿದ್ದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಮೂಲ ಸಂಘಟನೆಯ ರಾಜ್ಯ ಸಂಚಾಲಕರಾದ ಎನ್ ಗುರುಮೂರ್ತಿ ಶಿವಮೊಗ್ಗ ಇವರ ನೇತೃತ್ವದ ವಿಭಾಗೀಯ ಕಮಿಟಿ ತಿಪಟೂರು ತಾಲೂಕು ಕಮಿಟಿ ಕಾರ್ಯಕರ್ತರ ಆಯ್ಕೆ ಪ್ರಕ್ರಿಯೆಯನ್ನು ಜಿಲ್ಲಾ ಸಂಚಾಲಕರಾದ ನಾಗತಿಹಳ್ಳಿ ಕೃಷ್ಣಮೂರ್ತಿಯವರ ಅಧ್ಯಕ್ಷತೆಯಲ್ಲಿ ನೆರವೇರಿಸಲಾಯಿತು. ಕಾರ್ಯಕರ್ತರ ಆಯ್ಕೆ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ನಾಗತಿಹಳ್ಳಿ ಕೃಷ್ಣಮೂರ್ತಿ, ಕರ್ನಾಟಕ ನೆಲದಲ್ಲಿ ಅಂಬೇಡ್ಕರ್ ಸಿದ್ಧಾಂತ ತಳಹದಿಯಲ್ಲಿ ಶೋಷಿತ ಸಮುದಾಯಗಳಿಗೆ ಧ್ವನಿಯಾಗಿ ಹೋರಾಟ ನಡೆಸಿದ ಚಳುವಳಿ ಚೇತನ ದೇ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ರಾಜ್ಯದಲ್ಲಿ ಶೋಷಿತರ ಪರ 5 ದಶಕಗಳ ಕಾಲ ಹೋರಾಟವನ್ನು ನಡೆಸಿ ಜಾಗೃತಿ ಮೂಡಿಸಿ ದಂಸಸ ಒಟ್ಟಿಗೆ ಮೂಲ ಪುರುಷರಾದ ಇವರ ಸಾಮಾಜಿಕ ಚಳುವಳಿಯನ್ನ ಕಟ್ಟಿ ಬೆಳೆಸಿ ನೊಂದವರಿಗೆ ಧ್ವನಿಯಾಗಿದ್ದ ಮಹಾಚೇತನ ಇವರು. ತಿಪಟೂರು ಲಾಯರ್ ಡಾಕ್ಟರ್ ವೆಂಕಟೇಶ್ ಮಾತನಾಡಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಹೇಳಿದಂತೆ ಇತಿಹಾಸವನ್ನು ಸೃಷ್ಟಿಸಬೇಕಾದರೆ ಬಾಬಾ ಸಾಹೇಬರ ಚಿಂತನೆ ಮತ್ತು ತತ್ವಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು, ಸಂಘಟನೆಗಳನ್ನು ಕಟ್ಟಿ ನಿಮ್ಮ ಹಕ್ಕುಗಳನ್ನು ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ನೂತನ ಪದಾಧಿಕಾರಿಗಳಾಗಿ ತಾಲೂಕು ಸಂಚಾಲಕರಾಗಿ ಅರ್ಚನಹಳ್ಳಿ ಮಂಜುನಾಥ್, ಸಂಘಟನಾ ಸಂಚಾಲಕರಾಗಿ ರಾಜಣ್ಣ ಕೆರಿಕೆರೆ, ರವೀಶ್ ಮಂಜುನಾಥಪುರ, ರಾಜಣ್ಣ ಗಂಗನಘಟ್ಟ, ಜಯಶಂಕರ್ ಮತ್ತಿಘಟ್ಟ, ಸುರೇಶ್ ಕರಿಕೆರೆ, ಮಹಾದೇವ್ ಬೀಳಿಗೆರೆ, ಮಂಜು ಗುರುಗದಹಳ್ಳಿ, ಮೂಡಲಗಿರಿಯ ಚಕ್ಕನಹಳ್ಳಿ, ಅಲ್ಲಪ್ಪ ಕಲ್ಲುಶೆಟ್ಟಿಹಳ್ಳಿ, ಖಜಾಂಚಿ ಚಂದ್ರಯ್ಯ ವಿಭಾಗೀಯ ಸಂಚಾಲಕರಾಗಿ ಜಗದಾರಿಯ ಸ್ವಾಮಿ ಕೊಪ್ಪ, ವಿಭಾಗೀಯ ಸಂಘಟನಾ ಸಂಚಾಲಕರಾಗಿ ಗವಿರಂಗಯ್ಯ, ಕುಂತೂರು ದಲಿತ ನೌಕರರ ಒಕ್ಕೂಟದ ಅಧ್ಯಕ್ಷರಾಗಿ ಎನ್ಎಂ ಮೈಲಾರಯ್ಯ, ನಾಗತಿಹಳ್ಳಿ ಇವರುಗಳನ್ನ ಆಯ್ಕೆಯನ್ನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಡಾಕ್ಟರ್ ಭಾಸ್ಕರ್ ಚಾರ್, ಜಿಟಿ ನರಸಿಂಹಮೂರ್ತಿ, ಚಿಕ್ಕಣ್ಣ ಲಕ್ಕಿಹಳ್ಳಿ, ಪರಮೇಶ್ ಜವಳಿ, ಮಹಮ್ಮದ್ ಯುನಸ್, ಇಮ್ರಾನ್, ಜಮೀರ್, ಶಬೀರ್, ಚೇತನ್, ಅರ್ಚನಹಳ್ಳಿ, ಮಹಲಿಂಗಪ್ಪ, ಪುಟ್ಟಲಕ್ಷ್ಮಿ, ಕೋಟನಾಯಕನಹಳ್ಳಿ, ಗಂಗಾಮಣಿ, ಜೋಗನಹಳ್ಳಿ, ಪರಶುರಾಮ್, ಕಾಂತರಾಜ್, ಅನಂತಪ್ಪ, ಮರಿಯಪ್ಪ, ಗಂಗಾಧರಯ್ಯ, ರಂಗಸ್ವಾಮಿ, ಅಶೋಕ್ ಸೇರಿದಂತೆ ಪ್ರಮುಖ ಮುಖಂಡರುಗಳು ಕಾರ್ಯಕರ್ತರುಗಳು ಭಾಗವಹಿಸಿದರು. ವರದಿ ಮಂಜು ಗುರುಗದಹಳ್ಳಿ. ನಾಡಿನ ಉದ್ದಗಲೂ ಅಲ್ಲಿ ಹೋಗ್ತಾರೆ. ಅಲ್ಲಿ ತುಂಗಭದ್ರಾ ನದಿಯಲ್ಲಿ ಹೆಣ್ಮಕ್ಳು ಸ್ನಾನ ಮಾಡಿ ಬರಬೇಕಾದ್ರೆ ನೀವು ಬೆತ್ತಲೆ ಸೇವೆಗೆ ಹೋಗಬೇಡಿ, ಇದು ಮೂಢನಂಬಿಕೆ ಅಂತ ಹೇಳ್ಬಿಟ್ಟು ಕೃಷ್ಣಪ್ಪನವರು ಸೀರೆ ಹೆಣ್ಮಕ್ಳಿಗೆ ಕೊಡೋದ್ರ ಮುಖಾಂತರ, ಅಂದರೆ ಬೆತ್ತಲೆ ಸೇವೆ ಅಂತಂತಂದರೆ ಅದು ಬೇಕು ಅಂತ ಉದ್ದೇಶಪೂರ್ವಕವಾಗಿ ಆ ಅನಾಗರಿಕ ಪದ್ಧತಿನ ಅದು ಮಾಡಬೇಕಾದ್ರೆ ನಮ್ಮ ಹೆಣ್ಮಕ್ಳು ಏನು ಬೆತ್ತಲೆ ಅಲ್ಲಿ ಮೆರವಣಿಗೆ ಬರಬೇಕಾದ್ರೆ ಹೊರಗಡೆಯಿಂದ ಬೇರೆ ಹೊರಗಡೆಯಿಂದ ಅದನ್ನು ನೋಡಬೇಕು ಅಂತ ಸವರ್ಣೀಯರು ಆ ಬೆತ್ತಲೆ ಸೇವೆ ಹೆಣ್ಮಕ್ಳನ್ನ ಬೆತ್ತಲಾಗಿ ನೋಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಕಾದು ಹೊದ್ದು ಕಾಯ್ಕೊಂಡು ಕೂತ್ಕೊಳ್ತಾವಲ್ಲ, ಆ ಥರ ಕಾಯ್ಕೊಂಡು ಕೂತ್ಕೊಂಡು ಬೆತ್ತಲೆ ಸೇವೆ ನೋಡ್ತಿರ್ತಾರೆ. ಆವಾಗ ಪ್ರೊಫೆಸರ್ ಬಿ ಕೃಷ್ಣಪ್ಪನವ್ರಿಗೆ ಕಣ್ಣೀರು ಬರ್ತೈತೆ, ನಮ್ಮ ಹೆಣ್ಮಕ್ಳು ಏನು ಇಂಥ ಮೂಢನಂಬಿಕೆ ಕಟ್ಟುಪಾಡಿಗೆ ಒಳಗಾಗಿ ಈ ಥರ ಅನಾಗರಿಕ ಪದ್ಧತಿ ಬೆಳೆಸ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ತುಂಗಾ ನದಿಯಿಂದ ಏನು ಸ್ನಾನ ಮಾಡ್ಕೊಂಡು ಹೆಣ್ಮಕ್ಳು ಬೆತ್ತಲೆ ಸೇವೆ ಬರಬೇಕಾದ್ರೆ ಕೃಷ್ಣಪ್ಪನವರು ಮತ್ತು ನಮ್ಮ ಏನು ರಾಜ್ಯದ ಹಿರಿಯ ಲೀಡ್ರುಗಳು ದೇವಯ್ಯ ಹರಿವೆ ಇರ್ಬೋದು, ಚಂದ್ರಪ್ರಸಾದ್ ತ್ಯಾಗಿ ಇರ್ಬೋದು, ಬೇಕಾದಷ್ಟು ಲೀಡ್ರುಗಳು ಸೀರೆ ಕೊಡೋದ್ರ ಮುಖಾಂತರ ಹೋದಾಗ ಕೃಷ್ಣಪ್ಪನವರಿಗೆ ಅವತ್ತಲೇ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಅಲ್ಲೇ ಮರಣ ಆಗಬೇಕಾಯ್ತು, ಕೊಲೆ ಆಗಬೇಕಾಯ್ತು. ಅಂಥ ಸಂದರ್ಭದಲ್ಲಿ ದೊಡ್ಡ ಗಲಾಟೆ ಆಗುತ್ತೆ. ಗಲಾಟೆ ಆದಾಗ ಪೊಲೀಸು ಅವ್ರನ್ನ ರಕ್ಷಣೆ ಮಾಡಿ ಸೊರಬದಲ್ಲಿ ಒಂದು ಸ್ಟೇಷನಿಗೆ ತಗೊಂಡೋಗಿರ್ತಾರೆ ಕೃಷ್ಣಪ್ಪನವ್ರನ್ನ. ಆ ಒಂದು ಹೋರಾಟದಲ್ಲಿ ಅವಾಗ ಯಾರೋ ಒಬ್ಬ ಮುಖ್ಯಮಂತ್ರಿ ಇರ್ತಾರೆ, ಅಂಥ ಇದರಲ್ಲಿ ಕಟ್ಟುನಿಟ್ಟಿನ ಕಾನೂನು ಕ್ರಮ 144 ಜಾರಿ ಮಾಡಿ ಇವತ್ತಿನಿಂದಲೇ ಅದನ್ನು ಯಾವುದೇ ಕಾರಣದಿಂದ ಅದನ್ನು ನಿಲ್ಲಿಸಬೇಕು, ಬೆತ್ತಲೆ ಸೇವೆ ಮುಂದುವರಿಸ್ಕೊಡ್ದು ಅಂತ ಹೇಳ್ಬಿಟ್ಟು ಅವತ್ತಿನಿಂದಲೇ ಆ ಬೆತ್ತಲೆ ಸೇವೆ ಇಂಥ ಭೂ ಹೋರಾಟಗಳು ಇರ್ಬೋದು, ಆಮೇಲೆ ಮಲ ಹೋರ ಅಂತ ಪದ್ಧತಿ ನಮ್ಮ ಜನಾಂಗ ಅದನ್ನೇ ನಿಲ್ಲಿಸೋಂಥ ವಿಚಾರ, ಬೇಕಾದಷ್ಟು ಸಾವಿರ ಹೋರಾಟಗಳನ್ನು ಮಾಡಿ ಇವತ್ತು PTCL ಆಕ್ಟ್ ಅಂತ ಇವತ್ತೆಲ್ಲರೂ ಪಡ್ಕೊತಾ ಇದ್ದೀವಿ. ವಿಚಾರಗಳಿಗೆ ಭೂಮಿ ಕಳ್ಕೊಂಡಾಗ ಮತ್ತೆ ವಾಪಸ್ ತಗೋಣ ಅಂತ ಬೇಕಾದಷ್ಟು ಈ ಥರದ ದೊಡ್ಡ ಚಳುವಳಿಗಳನ್ನು ಮಾಡಿ ಇವತ್ತು ನಾವು ಈ ಮಟ್ಟಕ್ಕೆ ನಾವು ನಿಲ್ಲಕ್ಕೆ ಕಾರಣ ಅಂತಂದರೆ ಒಂದೇ ಸ್ನೇಹಿತರೆ
ಹಾಗಾದ್ರೆ ನಿಮ್ಮ ಊರಿನಲ್ಲಿ ನಿಮ್ಮ ಸಾರ್ವಜನಿಕರು ಸಮಸ್ಯೆಯಿಂದ ಬಳಲ್ತಿದ್ದಾರಾ? ಸರ್ಕಾರಿ ಅಧಿಕಾರಿಗಳು ಭ್ರಷ್ಟರಿಂದ ನಿಮಗೆ ತೊಂದರೆ ಆಗ್ತಾ ಇದೆಯಾ? ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿಗಳು ಸರಿಯಾಗಿ ಕೆಲಸ ಮಾಡ್ತಿಲ್ವಾ? ಹಾಗಾದ್ರೆ ನಿಮ್ಮ ದೂರಿಗೆ ವೇದಿಕೆಯಾಗಲಿದೆ ನ್ಯಾಷನಲ್ ನ್ಯೂಸ್ ಬಿಕೆಪಿ ಚಾನೆಲ್. ನಿಮ್ಮ ಸಮಸ್ಯೆಯ ಫೋಟೋಗ್ರಾಫರ್ ಮಾಡಿ ಅಥವಾ ವಿಡಿಯೋ ಮಾಡಿ ಆ ವಿಡಿಯೋವನ್ನ ನಮಗೆ ಕಳಿಸಿಕೊಡಿ. ಅಷ್ಟು ಮಾತ್ರ ಅಲ್ಲ, ನಿಮ್ಮ ಸಮಸ್ಯೆ ವರದಿಯನ್ನ ಕಳಿಸಿಕೊಡಿ. ನೀವು ನಿಮ್ಮ ದೂರನ್ನ ಕಳಿಸಬೇಕಾದ ದೂರವಾಣಿ ವಿಳಾಸ 9535414241.